ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಟಿಕಿಯಾಪಾರ ರೈಲ್ವೆ ನಿಲ್ದಾಣಕ್ಕೆ ಸಾಕ್ಷಾತ್ ಯಮರಾಜನಂತೆ ನುಗ್ಗಿದ್ದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆ ಒಂದೇ ಒಂದು ಸಹಿಯ ಪತ್ರವನ್ನು ಇಟ್ಕೊಂಡಂಥ ಅಧಿಕಾರಿಗಳು. ಇದು ಕೇವಲ ಬುಲ್ಡೋಜರ್ ಅಲ್ಲ, ಇದು ಕಾನೂನನ್ನು ಗಾಳಿಗೆ ತೂರಿದವರ ಪಾಲಿಗೆ ಬಂದಿರೋ ಸಾಕ್ಷಾತ್ ಕಾಲಭೈರವನ ಅಸ್ತ್ರ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ನೇತೃತ್ವದ ನೂತನ ಸರ್ಕಾರ ಈಗ ಆ್ಯಕ್ಷನ್ ಮೋಡ್ಗೆ ಇಳಿದಿದೆ. ಹೌರಾದ ಟಿಕಿಯಾಪಾರ ರೈಲ್ವೆ ನಿಲ್ದಾಣದ ಸಮೀಪ ರೈಲ್ವೆ ಹಳಿಗಳನ್ನೇ ಆಕ್ರಮಿಸಿಕೊಂಡಿದ್ದಂಥ ನೂರಾರು ಅಕ್ರಮ ಗುಡಿಸಲುಗಳ ಮೇಲೆ ಇವತ್ತು ಬುಲ್ಡೋಸರ್ಗಳು ಮುಗಿಬಿದ್ದಿವೆ. ವರ್ಷಗಳಿಂದ ಇದ್ದಂತಹ ಒತ್ತುವರಿಯನ್ನು ಕೇವಲ ಒಂದೇ ಗಂಟೆಗಳಲ್ಲಿ ಧೂಳೀಪಟ ಮಾಡಲಾಗಿದೆ. ಹಾಗಾದರೆ ಅಲ್ಲಿ ನಡೆದಿದ್ದೇನು? ಇಲ್ಲಿದೆ ಒಂದು ಕಂಪ್ಲೀಟ್ ರಿಪೋರ್ಟ್. ಈ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ಪಶ್ಚಿಮ ಬಂಗಾಳದಲ್ಲಿ ಈಗ ಯೋಗಿ ಮಾದರಿಯ ಬುಲ್ಡೋಸರ್ ರಾಜಕೀಯ ಶುರುವಾದಂತೆ ಕಾಣ್ತಾ ಇದೆ. ಹೌರಾ ಜಿಲ್ಲೆಯ ಟಿಕಿಯಾಪಾರದಲ್ಲಿ ರೈಲ್ವೆ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ಜಂಟಿಯಾಗಿ ಬೃಹತ್ ಕಾರ್ಯಾಚರಣೆಯನ್ನು ನಡೆಸಿದ್ದು, ರೈಲ್ವೆ ಹಳಿಗಳ ಅತ್ಯಂತ ಸಮೀಪದಲ್ಲೇ ಅಕ್ರಮವಾಗಿ ತಲೆ ಎತ್ತಿದ್ದಂಥ ಸುಮಾರು 250ಕ್ಕೂ ಹೆಚ್ಚು ಗುಡಿಸಲುಗಳು, ಅಂಗಡಿ ಮುಂಗಟ್ಟುಗಳನ್ನು ಧ್ವಂಸ ಮಾಡಿ ಬಿಸಾಕಿದ್ದು. ಇದು ಕೇವಲ ಹಳ್ಳಿ ಪಕ್ಕದ ಗುಡಿಸಲುಗಳಲ್ಲ, ಇದರ ಹಿಂದೆ ಅಡಗಿತ್ತು ಹೌರಾ ನಗರವನ್ನೇ ನರಕವಾಗಿಸ್ತಾ ಇದ್ದಂಥ ಕರಾಳ ಲೋಕ. ಕತ್ತಲಾಗ್ತಾ ಇದ್ದಾಗೆ ಕ್ರಿಮಿನಲ್ಗಳ ಅಡ್ಡಿ ಆಗ್ತಾ ಇದ್ದಂಥ ಜಾಗಕ್ಕೆ ಈಗ ಖುದ್ದಾಗಿ ಬುಲ್ಡೋಜರ್ಗಳೇ ಎಂಟ್ರಿ ಕೊಟ್ಟು ಎಲ್ಲವನ್ನು ಕೂಡ ನಾಶ ಮಾಡಿವೆ. ಕಲ್ಲು ತೂರಿದವ್ರನ್ನ ಸದೆಬಡಿದು 3 ಕಿಲೋಮೀಟರ್ವರೆಗಿನ ಅಕ್ರಮ ಸಾಮ್ರಾಜ್ಯವನ್ನು ಧೂಳೀಪಟ ಮಾಡಿ ಬಿಸಾಕಿದ್ದು ಇದೇ ಸುವೇಂದು ಅಧಿಕಾರಿ. ನೋಡಿ, ಮುಂಜಾನೆ 10ರ ಸಮಯ. ಇಡೀ ಹೌರಾ ನಗರ ಇನ್ನೂ ಕೂಡ ಎಚ್ಚರಗೊಳ್ತಾ ಇರತಕ್ಕಂಥ ಮೊದಲೇ ಟಿಕಿಯಾಪಾರ ಬೈಪಾಸ್ ರಸ್ತೆಯತ್ತ ನುಗ್ಗಿ ಬಂದಿದ್ದು ಬರೋಬ್ಬರಿ ಅರ್ಧ ಡಜನ್ ಭಾರೀ ಗಾತ್ರದ ಬುಲ್ಡೋಜರ್ಗಳು. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಿದಂಥ ಸುವೇಂದು ಅಧಿಕಾರಿ ಸರ್ಕಾರದ ಈ ಆಪರೇಷನ್ಗೆ ಕೌಂಟ್ಡೌನ್ ಅಂತೂ ಫಿಕ್ಸ್ ಆಗಿಬಿಟ್ಟಿತ್ತು. ವರ್ಷಗಳ ಒತ್ತುವರಿಯನ್ನು ಧೂಳೀಪಟ ಮಾಡಲಿಕ್ಕೆ ಬಂದಂಥ ಯಂತ್ರಗಳು ಒಂದು ಕಡೆ ಗರ್ಜಿಸ್ತಾ ಇದ್ದರೆ ಇಡೀ ಟಿಕಿಯಾಪಾರ ವಲಯ ಸ್ತಬ್ಧವಾಗಿ ಹೋಗಿತ್ತು. ಇದು ಸಣ್ಣ ಪುಟ್ಟ ಕಾರ್ಯಾಚರಣೆ ಅಲ್ಲವೇ ಅಲ್ಲ, ರೈಲ್ವೆ ಇತಿಹಾಸದಲ್ಲೇ ಅತ್ಯಂತ ಧೈರ್ಯದ ಮತ್ತು ದೊಡ್ಡ ಮಟ್ಟದ ಒತ್ತುವರಿ ತೆರವು. ಹೌರಾ ರೈಲ್ವೆ ಹಳಿಗಳ ಪಕ್ಕದಲ್ಲೇ ಇದ್ದಂಥ ಬರೋಬ್ಬರಿ 3 ಕಿಲೋಮೀಟರ್ ಉದ್ದದ ಸಾಲನ್ನು ಒಂದೇ ದಿನದಲ್ಲಿ ಕ್ಲಿಯರ್ ಮಾಡುವ ಮಹಾ ಪ್ಲ್ಯಾನ್ ಇದಾಗಿತ್ತು. 250ಕ್ಕೂ ಹೆಚ್ಚು ಅಕ್ರಮ ಕಟ್ಟಡಗಳು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಮಣ್ಣು ಪಾಲಾಗಿ ಬಿಟ್ಟವು. ಬಿಗಿ ಭದ್ರತೆಯ ಮಧ್ಯೆ ಬುಲ್ಡೋಜರ್ ತನ್ನ ಬಲ ಪ್ರದರ್ಶನ ಮಾಡ್ತಾ ಇದ್ದರೆ ನಡುಗಿದ್ದು ಮಾತ್ರ ಅಲ್ಲಿ ಅಕ್ರಮ ಸಾಮ್ರಾಜ್ಯವನ್ನು ಕಟ್ಟಿದಂಥ ಮಾಫಿಯಾ ತಂಡ. ಸ್ನೇಹಿತರೆ, ಈ ಟಿಕಿಯಾಪಾರ ರೈಲ್ವೆ ಕಾರಿಡಾರ್ನಲ್ಲಿ ಅಕ್ರಮ ಒತ್ತುವರಿಯಿಂದಾಗಿ ರೈಲ್ವೆಗಳ ಸಂಚಾರಕ್ಕೆ ಭಾರೀ ಆತಂಕ ಎದುರಾಗಿಬಿಟ್ಟಿತ್ತು. ಅಷ್ಟೇ ಅಲ್ಲದೆ ಇಲ್ಲಿನ ಬೃಹತ್ ಚರಂಡಿಗಳನ್ನು ಒತ್ತುವರಿ ಮಾಡಿಕೊಂಡಿದ್ದರಿಂದ ಇಡೀ ಹೌರಾ ನಗರದಲ್ಲಿ ಮಳೆ ಬಂದರೆ ಸಾಕು ಕೃತಕವಾದಂಥ ಪ್ರವಾಹ ಸೃಷ್ಟಿಯಾಗ್ತಾ ಇತ್ತು. ಹೀಗಾಗಿ ಮುನ್ಸೂಚನೆ ನೀಡಿದಂಥ ಅಧಿಕಾರಿಗಳು ಇವತ್ತು ಭಾರೀ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಬಂದು ಇಡೀ ಜಾಗವನ್ನು ಕ್ಲಿಯರ್ ಮಾಡಿದ್ದಾರೆ. ಆದರೆ ಈ ತೆರವು ಕಾರ್ಯಾಚರಣೆ ಅಷ್ಟು ಸುಲಭವಾಗಿರಲಿಲ್ಲ. ಬುಲ್ಡೋಜರ್ಗಳು ಮುಂದೆ ಬರ್ತಾ ಇದ್ದ ಹಾಗೆ ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ವು. ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಿದ್ರು. ಈ ಪರಿಣಾಮವಾಗಿ 5ಕ್ಕೂ ಹೆಚ್ಚು ಪೊಲೀಸ್ನವರು ಕೂಡ ಗಾಯಗೊಂಡರು. ಕೊನೆಗೆ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಎಂಟ್ರಿ ಕೊಟ್ಟಿದ್ದು RAF ಮತ್ತು ಪೊಲೀಸ್ನವರು ಲಘು ಲಾಠಿ ಪ್ರಹಾರವನ್ನು ನಡೆಸಬೇಕಾಗಿ ಬಂತು. ನೋಡಿ, ಮಧ್ಯಾಹ್ನವಾಗ್ತಾ ಇದ್ದಾಗೆ ಪರಿಸ್ಥಿತಿ ರಣಾಂಗಣವಾಗಿ ಮಾರ್ಪಟ್ಟು ಬಿಡ್ತು. ಅಕ್ರಮವಾಗಿ ನೆಲೆಸಿದ್ದಂಥ ಗುಂಪು ಒಟ್ಟಾಗಿ ಬಂತು. ರೈಲ್ವೆ ಹಳಿಗಳ ಮೇಲಿದ್ದಂಥ ಕಲ್ಲುಗಳನ್ನೇ ಆಯುಧವಾಗಿ ಮಾಡಿಕೊಂಡವು. ಪೊಲೀಸ್ ಮತ್ತು ಭದ್ರತಾ ಸಿಬ್ಬಂದಿಯ ಮೇಲೆ ಭೀಕರವಾದಂಥ ತೂರಾಟ ನಡೀತು. ಕಲ್ಲು ತೂರಾಟ ನಡೀತಾ ಇದ್ದ ಹಾಗೆ ಈ ಹಿಂಸಾತ್ಮಕ ದಾಳಿಯಲ್ಲಿ 5 ಜನ ಪೊಲೀಸ್ ಸಿಬ್ಬಂದಿ ಹಾಗೂ 4 ಜನ ಪೌರ ಕಾರ್ಮಿಕರು ನೆತ್ತರಿನ ಸಿಕ್ತವಾಗಿ ಗಾಯಗೊಂಡರು. ಕಲ್ಲುಗಳು ತೂರಿ ಬರ್ತಾ ಇದ್ರೂ ಕೂಡ ಬುಲ್ಡೋಜರ್ಗಳ ಚಕ್ರಗಳು ಮಾತ್ರ 1 ಸೆಕೆಂಡ್ ಕೂಡ ನಿಲ್ಲಿಲ್ಲ. ಪರಿಸ್ಥಿತಿ ಕೈ ಮೀರ್ತಾ ಇದ್ದ ಹಾಗೆ ಆ್ಯಕ್ಷನ್ಗೆ ಇಳಿದಿದ್ದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಹಾಗೂ ಹೌರಾ ಸಿಟಿ ಪೊಲೀಸ್ ಪಡೆ. ಲಘು ಲಾಠಿ ಪ್ರಹಾರವನ್ನು ನಡೆಸಿದ ಬೆನ್ನಲ್ಲೇ ಕಲ್ಲು ತೂರಿದವರೆಲ್ಲ ದಿಕ್ಕಾಪಾಲಾಗಿ ಓಡಿಬಿಟ್ರು. ಮಧ್ಯಾಹ್ನ 1 ಗಂಟೆಯಷ್ಟೊತ್ತಿಗೆ ಇಡೀ 3600 ಚದರ ಮೀಟರ್ನ ರೈಲ್ವೆ ಭೂಮಿಯನ್ನು ಸಂಪೂರ್ಣವಾಗಿ ವಶಕ್ಕೆ ಪಡೆಯಲಾಗಿತ್ತು. ಸ್ನೇಹಿತರೆ, ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಷಯಗಳನ್ನು ಕೂಡ ಹೇಳಲೇಬೇಕು. ಯಾಕೆ ಸುವೇಂದು ಅಧಿಕಾರಿ ಅವರು ಈ ರೀತಿಯಾಗಿ ಫೈರ್ ಆಗ್ತಾ ಇದ್ದಾರೆ ಅಂತ ನೋಡಿ. ನಿಮ್ಮ ಜೀವ ಅಮೂಲ್ಯವಾದದ್ದು. ತಕ್ಷಣವೇ ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಜಾಗ ಖಾಲಿ ಮಾಡಿ ಅಂತ ಅಧಿಕಾರಿಗಳು ಅಲ್ಲಿ ಕಾರ್ಯಾಚರಣೆಗೆ ಸಿದ್ಧರಾಗ್ತಾ ಇದ್ದ ಹಾಗೆ 1 ಗಂಟೆಗೂ ಮುಂಚೆ ಸತತವಾಗಿ ಅನೌನ್ಸ್ ಮಾಡ್ತಾಯಿದ್ರು. ಇದರಿಂದಾಗಿ ಆ ಸ್ಥಳದಲ್ಲಿ ಭಾರಿ ಹೈಡ್ರಾಮವೇ ಸೃಷ್ಟಿಯಾಗಿಬಿಟ್ಟಿತ್ತು. ಕೆಲವರು ಸಾಮಾನುಗಳನ್ನು ಹೊತ್ತು ಓಡ್ತಾ ಇದ್ದರೆ ಇನ್ನು ಕೆಲವರು ಬುಲ್ಡೋಜರ್ ಎದುರು ನಿಂತು ಪ್ರತಿಭಟಿಸಲಿಕ್ಕೆ ಸಿದ್ಧರಾಗಿಬಿಟ್ಟಿದ್ರು.
ನೋಡ್ತಾ ನೋಡ್ತಾ ಇಡೀ ಜಾಗ ಸ್ಮಶಾನವಾದಂತಾಯಿತು. ಕಲ್ಲು ತೂರಿದ್ರು, ಬಾಟ್ಲಿ ಎಸೆದ್ರು, ಆದರೆ ಸುವೆಂದು ಸರ್ಕಾರದ ಬುಲ್ಡೋಜರ್ ಮಾತ್ರ 1 ಇಂಚು ಕೂಡ ಕದಲಿಲ್ಲ, ಸರಿಲಿಲ್ಲ. ಹಳಿ ಪಕ್ಕದಲ್ಲಿದ್ದಂಥ 250 ಅಕ್ರಮ ಅಡ್ಡಗಳ ಕಥೆಯನ್ನು ಈಗ ಮುಗಿಸಿಬಿಟ್ಟಿದೆ. ನೋಡಿ, ನೀವು ಅರ್ಥ ಮಾಡ್ಕೊಳ್ಬೇಕು, ರೈಲ್ವೆ ಭೂಮಿ ಸಾರ್ವಜನಿಕವಾದಂಥ ಸ್ವತ್ತು. ಹಳ್ಳಿಗಳ ಪಕ್ಕದಲ್ಲೇ ವಾಸ ಮಾಡೋದು ಅತ್ಯಂತ ಅಪಾಯಕಾರಿ. ಯಾವುದೇ ಅಕ್ರಮ ಒತ್ತುವರಿಯನ್ನು ಸರ್ಕಾರ ಸಹಿಸೋದು ಇಲ್ಲ. ಇನ್ನು ಮುಂದೆಯೂ ಕೂಡ ಇಂತಹ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಹೇಳಿ ರೈಲ್ವೆ ಅಧಿಕಾರಿಗಳಲ್ಲಿ ಗುಡುಗ್ತಾ ಇದ್ರು. ಸದ್ಯಕ್ಕೆ ಟಿಕಿಯಾಪಾರ ರೈಲ್ವೆ ವಲಯ ಒತ್ತುವರಿ ಮುಕ್ತಾಯವಾಗಿದೆ. ಆದರೆ ಬಡವರ ಪುನರ್ವಸತಿಯ ಪ್ರಶ್ನೆ ಹಾಗೇ ಉಳಿದಿದೆ. ಅವ್ರಿಗೂ ಕೂಡ ಖಂಡಿತವಾಗೂ ಒಂದು ಕ್ರಮವನ್ನು ತೆಗೆದುಕೊಂಡೇ ಕೊಡ್ತೀವಿ ಅಂತ ಸುವೆಂದು ಅಧಿಕಾರಿ ಸರ್ಕಾರ ಹೇಳೇಬಿಟ್ಟಿದೆ. ಆದರೆ ಈ ಸುವೆಂದು ಅಧಿಕಾರಿಯವರ ಈ ಕಠಿಣ ನಡೆ ಬಂಗಾಳದ ರಾಜಕೀಯದಲ್ಲೇ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿರೋದಂತೂ ನಿಜ. ಪೊಲೀಸ್ ಇಲಾಖೆಯ ತನಿಖೆ ಪ್ರಕಾರ ನಿಮಗೆ ಬಹಳಷ್ಟು ಅಚ್ಚರಿ ವಿಷಯಗಳನ್ನು ಹೇಳಲೇಬೇಕು. ಈ ಟಿಕಿಯಾಪಾರ ರೈಲ್ವೆ ಹಳಿಗಳ ಪಕ್ಕದ ಕೊಳಚೆ ಪ್ರದೇಶ ಇದು ಕೇವಲ ಬಡವರ ವಾಸಸ್ಥಾನ ಅಲ್ಲ. ಯಾಕೆ ಪ್ರಶ್ನೆಗೆ ಎದ್ದಿರೋದು ಅಂದರೆ, ಇದು ಸೂರ್ಯ ಮುಳುಗ್ತಾ ಇದ್ದ ಹಾಗೆ ಭಯಾನಕ ಅಪರಾಧ ಲೋಕವಾಗಿ ಬದಲಾಗ್ತಾ ಇತ್ತು. ಇಲ್ಲಿ ಮಾದಕ ದ್ರವ್ಯ ಮಾರಾಟ ಆಗ್ತಾಯಿತ್ತು, ಕದ್ದ ಮಾಲುಗಳ ವ್ಯವಹಾರ ಆಗ್ತಾಯಿತ್ತು, ನಕಲಿ ಮದ್ಯದ ದೊಡ್ಡ ದಂಧೆ ಇತ್ತು. ಈ ಅನಧಿಕೃತ ಚಟುವಟಿಕೆಗಳು ರಾಜಾರೋಷವಾಗಿ ಕತ್ತಲಾಗ್ತಾ ಇದ್ದಾಗ ನಡೀತಾ ಇದ್ವು. ಯಾರ ಹೆದರಿಕೆ ಬೆದರಿಕೆಯೂ ಕೂಡ ಇರಲಿಲ್ಲ, ಯಾರ ಭಯವೂ ಕೂಡ ಇವರಿಗಿರಲಿಲ್ಲ. ಕೋಲ್ಕತ್ತಾ, ಹೌರಾ ಮಾತ್ರ ಅಲ್ಲದೆ ನೆರೆಯ ರಾಜ್ಯಗಳಿಂದಲೂ ಕೂಡ ಅಪರಾಧವನ್ನು ಎಸಗಿ ಓಡಿ ಬರ್ತಾ ಇದ್ದಂಥ ಕ್ರಿಮಿನಲ್ಗಳಿಗೆ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಿಗೆ ಇದು ಸುರಕ್ಷಿತ ಆಶ್ರಯ ತಾಣವಾಗಿಬಿಟ್ಟಿತ್ತು. ಅದನ್ನು ಪೊಲೀಸ್ನವರು ನೇರವಾಗಿ ಒಪ್ಕೊಳ್ತಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಯಾವ CM ಕೂಡ ಮುಂದಾಗಿರಲಿಲ್ಲ. ಇದು ಕೇವಲ ರೈಲ್ವೆ ಹಳಿಗೆ ಸಂಬಂಧಿಸಿದ ಸಮಸ್ಯೆ ಅಲ್ಲ, ಇಡೀ ನಗರದ ಅಸ್ತಿತ್ವದ ಪ್ರಶ್ನೆ ಆಗಿತ್ತು. ಹೌರಾ ನಗರದ ಇಡೀ ಮಳೆ ನೀರು ಹರಿದು ಹೋಗುವ ಬೃಹತ್ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಈ ಗುಡಿಸಲುಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಇದರ ಪರಿಣಾಮವಾಗಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಹೌರಾ ಮೈದಾನ, ದಾಸನಗರ, ಉತ್ತರ ಹೌರಾ ಸೇರಿದಂತೆ ಇಡೀ ನಗರವೇ ಜಲಾವೃತಗೊಂಡು ಕೃತಕ ಪ್ರವಾಹ ಸೃಷ್ಟಿಯಾಗ್ತಾಯಿತ್ತು. ಈ ಒತ್ತುವರಿ ತೆರವುಗೊಳಿಸದೇ ಇದ್ದರೆ ಹೌರಾವನ್ನು ಪ್ರವಾಹದಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಸ್ನೇಹಿತರೆ, ರೈಲ್ವೆ ಹಳಿಗಳ ಮೇಲಿಂದಲೇ ಕಲ್ಲು ತೂರಾಟ ಕಾರ್ಯಾಚರಣೆ ಅಷ್ಟು ಸುಲಭ ಸಾಧ್ಯ ಅಲ್ಲೇ ಅಲ್ಲ, ಒಂದು ಯುದ್ಧ ಭೂಮಿಯಾಗೆ ಇವತ್ತು ಮಾರ್ಪಟ್ಟಿದ್ದು. ಬುಲ್ಡೋಸರ್ಗಳು ಒಳ ಬರ್ತಾ ಇದ್ದಾಗೆ ಒತ್ತುವರಿದಾರರು ಸಂಘಟಿತರಾಗಿ ರೈಲ್ವೆ ಹಳಿಗಳ ಮೇಲಿದ್ದಂಥ ಕಲ್ಲುಗಳನ್ನೇ ಆಯ್ದುಕೊಂಡು ಭದ್ರತಾ ಸಿಬ್ಬಂದಿಯ ಮೇಲೆ ಭೀಕರವಾದಂಥ ಕಲ್ಲು ತೂರಾಟ ನಡೆಸ್ತಾರೆ. ಆ ಭಯ ಕೂಡ ಇತ್ತು. ಆದರೆ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಸುವೆಂದು ಅಧಿಕಾರಿಗಳ ಆದೇಶವನ್ನು ಮಾತ್ರ ಪಾಲನೆ ಮಾಡಿದ್ರು. ಇಲ್ಲಿ ಅಕ್ರಮವಾಗಿ ನೆಲೆಸಿದವರಲ್ಲಿ ಹೆಚ್ಚಿನವರು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಅನ್ನೋ ಗಂಭೀರವಾದಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಯಾಕೆ ಸುವೆಂದು ಅಧಿಕಾರಿಯವರು ಖಡಕ್ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದರ ಹಿಂದೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ಇಲ್ಲಿಂದ ಬಚಾವ್ ಮಾಡಲಿಕ್ಕೆ, ಅಂದರೆ ಅವರ ದೇಶಕ್ಕೆ ಹಟ್ಟಲಿಕ್ಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ದಾಖಲೆಗಳಿಲ್ಲದೆ ರೈಲ್ವೆ ಇಲಾಖೆ ಅತ್ಯಂತ ಸೂಕ್ಷ್ಮ ಜಾಗವನ್ನು ಆಕ್ರಮಿಸಿಕೊಂಡಿದ್ದು ದೇಶದ ಭದ್ರತೆಗೂ ಕೂಡ ಆತಂಕ ತಂದೊಡ್ಡು ಬಿಟ್ಟಿತ್ತು. ಹೀಗಾಗಿಯೇ ನೂತನ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಜೋರಾಗಿ ಕೇಳಿಬರ್ತಾ ಇರೋದು. ಅಧಿಕಾರಿಗಳ ಕೈಯಲ್ಲಿ ಮೈಕಿತ್ತು, ಒತ್ತುವರಿದಾರರ ಕೈಯಲ್ಲಿ ಕಲ್ಲುಗಳಿದ್ದವು. ಆದರೆ ಸುವೆಂದು ಅಧಿಕಾರಿ ಸರ್ಕಾರದ ಆದೇಶದಂತೆ ಬಂದಿದ್ದಂಥ ಅಧಿಕಾರಿಗಳ ಮನಸ್ಸಿನಲ್ಲಿದ್ದಿದ್ದು ಮಾತ್ರ ಆಪರೇಷನ್ ಕಂಪ್ಲೀಟ್ ಮಾಡುವಂಥ ಒಂದೇ ಒಂದು ಗುರಿ ಮಾತ್ರ. ರೈಲುಗಳನ್ನೇ ನಿಲ್ಲಿಸ್ತಕ್ಕಂಥ ಸಂಚು ಹೂಡಿದಂಥ ಅಕ್ರಮ ಅಡ್ಡಿಯನ್ನು ಪೇಲೋಡರ್ ಯಂತ್ರಗಳು ಧೂಳೀಪಟ ಮಾಡಿಬಿಟ್ವು. ಕಲ್ಲು ತೂರಿದವರಿಗೆ ಕಣ್ಣೀರು, ಅನಿಲ ಮತ್ತು ಲಾಠಿ ಏಟಿನ ರುಚಿ ಕೂಡ ತೋರಿಸಲಾಯಿತು. ನೋಡಿ, ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ, ಸರ್ಕಾರಿ ಭೂಮಿ ಯಾರಪ್ಪನ ಸ್ವತ್ತು ಅಲ್ಲ ಅನ್ನೋದನ್ನು ಹೌರಾದ ಟಿಕಿಯಾಪಾರದಲ್ಲಿ ಇದು ಯೋಗಿ ಮಾದರಿಯ ಬುಲ್ಡೋಜರ್ ಗರ್ಜನೆ ಸಾಬೀತು ಮಾಡಿದೆ. ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ 250ಕ್ಕೂ ಹೆಚ್ಚು ಅಕ್ರಮ ಸಾಮ್ರಾಜ್ಯದ ಅಡ್ಡಗಳನ್ನು ಧೂಳೀಪಟ ಮಾಡಲಾಗಿದೆ. ಇದು ಕೇವಲ ಒತ್ತುವರಿ ತೆರವಿನ ಕಥೆಯಲ್ಲ, ಇಡೀ ದೇಶದ ಭದ್ರತೆಗೆ, ರೈಲ್ವೆ ಸುರಕ್ಷತೆಗೆ ಧಕ್ಕೆ ತಂದವರಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಖಡಕ್ ಅಲ್ಟಿಮೇಟಮ್. ಇದು ಹೌರಾ ಕ್ಲಿಯರ್ ಆಗಿದೆ. ಇವತ್ತಿಗೆ ನಾಳೆ ಬಂಗಾಳದ ಯಾವ ಅಕ್ರಮ ಅಡ್ಡಿಗೆ ಬುಲ್ಡೋಸರ್ ಮತ್ತೆ ನುಗ್ಗುತ್ತೋ ಕಾದು ನೋಡಬೇಕು. ಕತ್ತಲು ಹಾಕ್ತಾ ಇದ್ದಾಗೆ ಫೈನಲ್ ಆಗಿ ಒಂದು ಮಾತು ಹೇಳ್ಬಿಡ್ತೀನಿ, ಕ್ರಿಮಿನಲ್ಗಳ ಅಡ್ಡೆ ಆಗ್ತಾ ಇದ್ದಂಥ ನರಕಕ್ಕೆ ಇವತ್ತು ಸಾಕ್ಷಾತ್ ಯಮರಾಜನಂತ ನುಗ್ಗಿದ್ದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರ ಆ ಒಂದೇ ಒಂದು ಸಹಿ ಇರತಕ್ಕಂಥ, ಆ ಸಹಿನ ಹೊಂದಿರತಕ್ಕಂಥ ಬುಲ್ಡೋಜರ್ಗಳ ಅಧಿಕಾರಿಗಳು. ಇದು ಕಾನೂನನ್ನು ಗಾಳಿಗೆ ತೋರಿದವರ ಪಾಲಿಗೆ ಬಂದಿರೋ ಸಾಕ್ಷಾತ್ ಕಾಲಭೈರವನ ಅಸ್ತ್ರ ಅಂತ ಆರಂಭದಲ್ಲೇ ಹೇಳಿದೆ ನಾನು.
ಕಲ್ಲು ತೂರದ ಭಂಡರನ್ನ ಬೇಟೆಯಾಡಿ ನೆತ್ತರನ ರಕ್ತಸಿಕ್ತವಾಗಿದ್ದಂಥ ಹಳಿಯ ಮೇಲೆ ನಿಂತ್ಕೊಂಡು ಕೇವಲ 3 ಗಂಟೆಗಳಲ್ಲಿ ಇಡೀ ಅಕ್ರಮ ಸಾಮ್ರಾಜ್ಯವನ್ನೇ ಸುವೇಂದು ಅಧಿಕಾರಿ ಸರ್ಕಾರ ಸ್ಮಶಾನವಾಗಿಸ್ಬಿಡ್ತು. ಇದು ಬಂಗಾಳದ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ದಕ್ಷತೆ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ದೇಶದ್ರೋಹಿಗಳು, ಅಕ್ರಮ ನುಸುಳುಕೋರರು, ಮಾಫಿಯಾ ದಂಧೆಕೋರರ ಎದೆಯಲ್ಲಿ ಈಗ ನಡುಕ ಶುರುವಾಗಿದೆ. ಯಾಕಂದರೆ ಸುವೇಂದು ಅಧಿಕಾರಿ ಎಂಬ ಸಿಂಹದ ಆಕಾರದಲ್ಲಿ ಇನ್ನು ಮುಂದೆ ಅಕ್ರಮಗಳಿಗೆ ಜಾಗ ಇಲ್ಲ. ಏನಿದ್ರೂ ಕೂಡ ಬುಲ್ಡೋಜರ್ ಒಂದೇ ಅಂತಿಮ ನ್ಯಾಯ. ಇವತ್ತು ಟಿಕಿಯಾಪಾರ ಧೂಳಿಪಟವಾಗಿದೆ, ನಾಳೆ ಬೆಳಗ್ಗೆ ನಿಮ್ಮ ಏರಿಯಾದ ಅಕ್ರಮ ಕಟ್ಟಡದ ಮುಂದೆ ಇದೇ ದೈತ್ಯ ಯಂತ್ರ ಬಂದು ನಿಲ್ಲಬಹುದು ಅನ್ನೋ ಎಚ್ಚರಿಕೆ ಕೂಡ ಪಶ್ಚಿಮ ಬಂಗಾಳದ ಏರಿಯಾಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಈ ಒಂದು ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ. ನಾನು ನಿಮ್ಮೆಲ್ಲರ ರಾಕೇಶ್ ಆರುಂಡಿ.